ಕೋಲಾರದಲ್ಲಿ ಅಧಿಕಾರಿಗಳಿಂದಲೇ ಎಸ್ಐಆರ್ ಗೈಡ್ಲೈನ್ಸ್ಗಳನ್ನು ಗಾಳಿಗೆ ತೂರಲಾಗಿದೆ. ಅಂಗನವಾಡಿ ದೇಗುಲ ಆವರಣದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯಲಾಗಿದೆ. ಅಂದರೆ ಅಂಗನವಾಡಿ ಮತ್ತು ದೇಗುಲದ ಆವರಣದಲ್ಲಿ ಸಾಮೂಹಿಕವಾಗಿ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸಲಾಗಿದೆ. ಕರ್ತವ್ಯ ಲೋಪ ಎಸಗಿದ್ದಾರೆ ಬಿಎಲ್ಒಗಳು. ಹಾಗಾಗಿ ಅವರಿಗೆ ಜಾರಿಯಾಯಿತು ನೋಟಿಸ್. ಬಿಎಲ್ಒ ಮೇಲ್ವಿಚಾರಕರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ನೋಟಿಸ್ ಜಾರಿ ಮಾಡಿದ್ದಾರೆ. 5 ಮಂದಿ ಬಿಎಲ್ಒ ಸೇರಿದಂತೆ ತಹಶೀಲ್ದಾರ್ ಮತ್ತು ಎಸಿಗೂ ಕೂಡ ಬಿಗ್ ಶಾಕ್ ಇದೆ. ನಿಯಮ ಮೀರಿ ಜನರನ್ನ ಗುಂಪು ಸೇರಿಸಿ ಫಾರ್ಮ್ ಅನ್ನ ಹಂಚಿಕೆ ಮಾಡಲಾಗಿದೆ. ಅಧಿಕಾರಿಗಳ ಕಳ್ಳಾಟಕ್ಕೆ ಕೋಲಾರ ಡಿಸಿ ಈಗ ಬ್ರೇಕ್ ಹಾಕಿದ್ದಾರೆ. 24 ಗಂಟೆಯೊಳಗೆ ಉತ್ತರ ಕೊಡಿ, ಇಲ್ಲದೇ ಇದ್ರೆ ಮನೆಗೆ ನಡೀತಾ ಇರಿ ಅಂತ ಹೇಳಿದ್ದಾರೆ. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳಿಗೆ ಖಡಕ್ ಆಗಿ ಜಿಲ್ಲಾಧಿಕಾರಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ರಾಜ್ಯದಲ್ಲಿ ಅಯೋಮಯವಾಗಿದ್ದು, ಮಂದಿರ, ಮಸೀದಿ, ಮದರಸಾ, ಕಲ್ಯಾಣ ಮಂಟಪ ಅಥವಾ ಅಂಗನವಾಡಿ ಅಥವಾ ದೇವಸ್ಥಾನದ ಮುಂದೆ ಹೀಗೆ ಸಾಮೂಹಿಕವಾಗಿ ಮತದಾರರ ಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆ ನಡೆಸಲಾಗ್ತಾ ಇದ್ದು ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಅಂದರೆ ನಿಯಮಗಳ ಅನ್ವಯ ಮನೆ ಮನೆಗೆ ಹೋಗಿ ಎಸ್ಐಆರ್ ಪ್ರಕ್ರಿಯೆ ಮಾಡಬೇಕಾಗುತ್ತೆ. ಆದರೆ ರಾಜ್ಯದಲ್ಲಿ ನಡೀತಾ ಇರುವಂಥ ಎಸ್ಐಆರ್ ಪ್ರಕ್ರಿಯೆ ಅನ್ನುವಂಥದ್ದು ಕೆಲವು ಕಡೆ ನಿಯಮಗಳನ್ನು ಗಾಳಿಗೆ ತೂರಲಾಗ್ತಾ ಇರುವಂಥದ್ದು. ಸೊ ಇದೇ ಕಾರಣಕ್ಕೆ ಕರ್ತವ್ಯ ಲೋಪವೆಸಗಿದಂಥ ಬಿಎಲ್ಒಗಳಿಗೆ ನೋಟಿಸನ್ನು ಜಿಲ್ಲಾಧಿಕಾರಿಗಳು ಜಾರಿ ಮಾಡಿದ್ದಾರೆ. ತಹಶೀಲ್ದಾರ್ ಮತ್ತು ಎಸಿಗೂ ಕೂಡ ಬಿಗ್ ಶಾಕ್ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಒಂದು ನೋಟಿಸ್ಗೆ ಉತ್ತರವನ್ನು ಕೊಡಿ, ಇಲ್ಲ ಅಂತಂದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ, ಮನೆಗೆ ನಡೀತಾ ಇರಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳೇ ಗೈಡ್ಲೈನ್ಸನ್ನು ಎಸ್ಐಆರ್ ಗೈಡ್ಲೈನ್ಸ್ಗಳನ್ನು ಉಲ್ಲಂಘನೆ ಮಾಡ್ತಾರೆ ಅಂತಂದರೆ, ಅಂಗನವಾಡಿ ದೇಗುಲದ ಆವರಣದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಾರೆ ಅಂತಂದರೆ, ಸೊ ಸಹಜವಾಗಿಯೇ ಇದು ಜಿಲ್ಲಾಧಿಕಾರಿಗಳ ಕೋಪ ನೆತ್ತಿಗೆ ಇರುವಂತೆ ಮಾಡಿದೆ. ಹಾಗಾಗಿ ಬಿಎಲ್ಒಗಳಿಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಇದು ಅಂಗನವಾಡಿಯ ಮುಂದೆ ಅಥವಾ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇರುವಂಥ ಎಸ್ಐಆರ್ ಪ್ರಕ್ರಿಯೆ. ಅಧಿಕಾರಿಗಳು ಎಸ್ಐಆರ್ ಪ್ರಕ್ರಿಯೆಯ ಗೈಡ್ಲೈನ್ಸ್ಗಳನ್ನೇ ಉಲ್ಲಂಘನೆ ಮಾಡ್ತಾ ಇರುವಂಥದ್ದು ದೃಶ್ಯದಲ್ಲಿ ನಾವು ಗಮನಿಸ್ತಾ ಹೋದರೆ, ಸಾಮೂಹಿಕವಾಗಿ ಈ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸ್ತಾ ಇರುವಂಥದ್ದು ನೋಡಿದಾಗ ಸಹಜವಾಗಿಯೇ ಮನೆ ಮನೆಗೆ ಹೋಗಿ ಈ ಒಂದು ಪ್ರಕ್ರಿಯೆ ನಡೆಸಬೇಕಿತ್ತು. ಮನೆಯ ಬಾಗಿಲಿಗೆ ಹೋಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಬೇಕಿತ್ತು. ಅದೆಲ್ಲದರ ಉಲ್ಲಂಘನೆ ಅಧಿಕಾರಿಗಳಿಂದಲೇ ಆಗಿರುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ದೃಶ್ಯಾವಳಿಯಲ್ಲಿ ನಾವು ಗಮನಿಸ್ತಾ ಹೋಗಬಹುದಾಗಿದೆ.